ರಾಜ್ಯ ಸರ್ಕಾರ ಕಾವೇರಿ ಆರತಿಗೆ ಬದಲಾಗಿ ನದಿಗೆ ವೈಚಾರಿಕ ಸ್ಪರ್ಶ ನೀಡಿ ನದಿ ನೀರಿನ ಸದ್ಬಳಕೆಗೆ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ತೆರೆಯಲು ಮುಂದಾಗಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಅವರು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ನದಿಯ ಎರಗಿರುವಂತಹ ಗಂಡಾಂತರ ನಿವಾರಿಸುವುದಕ್ಕೆ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದೆ ಕಾವೇರಿ ದೀಪಾರತಿ ಮೂಲಕ ಮೌಢ್ಯಾಚರಣೆ ಮತ್ತು ಭಾವನಾತ್ಮಕವಾಗಿ ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವಾಗ್ತಾ ಇದೆ ಅಂತ ದೂರಿದರು. ಮೈಸೂರು, ಮಂಡ್ಯ, ರಾಮನಗರ ಹಾಗೂ ಬೆಂಗಳೂರು ಭಾಗದ ಜನ ಜಾನುವಾರುಗಳ ಕುಡಿಯುವ ನೀರಿನ ಜೀವನಾಡಿಯಾಗಿರುವ ಕಾವೇರಿ ನದಿಯನ್ನ ಶುದ್ಧವಾಗಿರಿಸಿಕೊಳ್ಳುವುದಕ್ಕೆ ಸರ್ಕಾರ ವಿಫಲವಾಗಿದ್ದು, ಮೈಸೂರು ಶ್ರೀರಂಗಪಟ್ಟಣ ಭಾಗದ ಕೊಳಚೆ ನೀರು ನದಿ ಸೇರುವುದನ್ನು ತಡೆಯಲು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರ ಬೆಳೆಗಳಿಗೆ ನೀರು ವೈಜ್ಞಾನಿಕವಾಗಿ ಸದ್ಬಳಕೆ ಮಾಡಿಕೊಳ್ಳಲು ಕಾರ್ಯತಂತ್ರ ರೂಪಿಸಲು ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರ ಮಾಡುವ ಪ್ರಯತ್ನ ನಡೀತಾ ಇದೆ. ಇದು ಹೊಸ ಕಾವೇರಿ ನದಿಗೆ ಇರ್ತಕ್ಕಂಥ ಗಂಡಾಂತರಗಳನ್ನ ನಿವಾರಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗದಂತ ಸರ್ಕಾರ ಏನಿದೆ, ಇದನ್ನ ಮೌಢ್ಯಾಚರಣೆಗೆ ಮತ್ತೆ ಭಾವನಾತ್ಮಕವಾಗಿ ಜನರನ್ನ ದಿಕ್ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತಾರೆ. ವಾಸ್ತವವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃಪಾಶೀರ್ವಾದದಿಂದ ಇವತ್ತೇನು ಕಾವೇರಿ ನದಿ ನಮಗೆ ಕನ್ನಂಬಾಡಿ ಕಟ್ಟೆ ಮೂಲಕ ಇಡೀ ರೈತರ ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಈ ಎಲ್ಲ ಭಾಗದ ಜನ ಜಾನುವಾರುಗಳ ಕುಡಿಯುವ ನೀರಿನ ಜೀವನಾಡಿಯಾಗಿತ್ತು. ಈ ನೀರನ್ನ ಅತ್ಯಂತ ಪರಿಶುದ್ಧವಾಗಿ ಇಟ್ಕೋಬೇಕಾದಂತ ಸರ್ಕಾರ ನೋಡಿ, ಮೈಸೂರು ನಗರದ ಕೊಳಚೆ ನೀರು, ಶ್ರೀರಂಗಪಟ್ಟಣದ ಕೊಳಚೆ ನೀರು ಎಲ್ಲ ಈ ನದಿಗೆ ಸೇರ್ತಕ್ಕಂಥ ಸಂದರ್ಭ ಇದೆ. ಇದನ್ನ ಸರಿಪಡಿಸಿ ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಗದೆ ಇರತಕ್ಕಂಥ ಕರ್ನಾಟಕ ಸರ್ಕಾರ ಇದಕ್ಕೆ ಮತ್ತೆ ಇವತ್ತು ಈ ಭಾಗದಲ್ಲಿ ರೈತರು ಬೆಳೆಯನ್ನು ಬೆಳೀತಾ ಇದ್ದಾರೆ, ಅದನ್ನ ವೈಜ್ಞಾನಿಕವಾಗಿ ನೀರನ್ನ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಒಂದು ಕಾರ್ಯತಂತ್ರವನ್ನು ರೂಪಿಸಲಾಗದೆ ಇರತಕ್ಕಂಥ ಸರ್ಕಾರ. ಇನ್ನು ಬಾಹ್ಯ ಗಂಡಾಂತರ ಇದೆ ನಮ್ಗೆ. ತಮಿಳುನಾಡಿನ ಒಂದು ರೀತಿಯಲ್ಲಿ ನಮ್ಮ ಜಲಸಂಪನ್ಮೂಲವನ್ನೇ ಲೂಟಿ ಮಾಡ್ತಕ್ಕಂಥ ಕೋರ್ಟ್ ಕಟ್ಲೆಗಳನ್ನು ಇಟ್ಟು ನಮ್ಮ ನೀರನ್ನ ಮನಸೋ ಇಚ್ಛೆ ಕಿತ್ಕೊಳ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಇದ್ರ ಬಗ್ಗೆ ಕಠಿಣವಾದ ಕ್ರಮ ಕೈಗೊಳ್ಳೋದ್ರಲ್ಲಿ ಮತ್ತೆ ಕಾನೂನು ಹೋರಾಟದಲ್ಲಿ ನಮ್ಮ ಸರ್ಕಾರ ವಿಫಲ ಆಗ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಭಾರತ ಸಂವಿಧಾನ 262 ಭಾರತ ಸಂವಿಧಾನದ ಕಲಂ 262ರಲ್ಲಿ ಒಂದು ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳಿಗೂ ಸಮಾನವಾದಂತ ಒಂದು ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂತ ಒಂದು ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸಬೇಕು ಅಂತ. ಸುದ್ದಿಗೋಷ್ಠಿಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್ ಕೆರಗೋಡು, ಜಿಲ್ಲಾಧ್ಯಕ್ಷ ಪಿ ಆನಂದ್, ಮುದ್ದರಾಜು, ದೇವರಾಜು ಹಾಜರಿದ್ದರು.